ನಮಸ್ಕಾರ. ವೃಶ್ಚಿಕ ರಾಶಿಯವರ ವಾಸ್ತುದೋಷದ ಪರಿಹಾರಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ಹಾಗೂ ರಾಶಿ ವಾಸ್ತುದೋಷದ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಉತ್ತರ ದಿಕ್ಕು ಶುಭಕಾರಿಯಾಗಿರುತ್ತದೆ. ಸಕಲ ಕಾರ್ಯಗಳಲ್ಲಿ ಯಶಸ್ಸು, ಸುಕೀರ್ತಿ, ವೃತ್ತಿ ವ್ಯಾಪಾರಗಳಲ್ಲಿ ಯಶಸ್ಸು, ಧನಲಾಭ, ಕುಟುಂಬ ಸೌಖ್ಯ ಇತ್ಯಾದಿ ಶುಭ ಫಲಗಳನ್ನು ಕೊಡುತ್ತದೆ. ವೃಶ್ಚಿಕ ರಾಶಿಯವರು ಬೇರೆ ದಿಕ್ಕಿನ ಮನೆಗಳಲ್ಲಿ ವಾಸ ಮಾಡುವುದರಿಂದ ಅನಾರೋಗ್ಯ, ಧನಹಾನಿ, ಕುಟುಂಬದಲ್ಲಿ ಮನಸ್ತಾಪಗಳು, ವೃತ್ತಿ ವ್ಯಾಪಾರಗಳಲ್ಲಿ ನಷ್ಟ ಇತ್ಯಾದಿ ದುಷ್ಫಲಗಳನ್ನು ನೀಡಿ ಅಶಾಂತಿಗೆ ಈ ದಿಕ್ಕು ಕಾರಣವಾಗುತ್ತದೆ. ಆದ ಕಾರಣ ಈ ರಾಶಿಯವರು ಉತ್ತರ ದಿಕ್ಕನ್ನು ಹೊರತುಪಡಿಸಿ ಬೇರೆ ದಿಕ್ಕುಗಳ ಮನೆಗಳಲ್ಲಿ ವಾಸ ಮಾಡಬಾರದು. ಕಾರಣಾಂತರಗಳಿಂದ ಈ ದಿಕ್ಕುಗಳ ಮನೆಯಲ್ಲಿ ವಾಸ ಮಾಡಬೇಕಾದಲ್ಲಿ ದೋಷ ಪರಿಹಾರಗಳನ್ನು ಮಾಡಿ ವಾಸ ಮಾಡಬೇಕು. ವೃಶ್ಚಿಕ ರಾಶಿಯವರ ಶೀಘ್ರ ಪರಿಹಾರ ಏನಪ್ಪ ಅಂದರೆ, ವೃಶ್ಚಿಕ ರಾಶಿಯವರು ಮನೆಯ ಉತ್ತರ ದಿಕ್ಕಿನಲ್ಲಿ ಹನುಮದ್ ಯಂತ್ರ ಸ್ಥಾಪಿಸಿದ್ದಲ್ಲಿ ದೋಷ ಪರಿಹಾರವಾಗಿ ಆಯುರಾರೋಗ್ಯ ಭಾಗ್ಯಾದಿಗಳು ಲಭಿಸುತ್ತದೆ ಹಾಗೂ ಮನೆಯಲ್ಲಿ ಸಂತಸದ ಹೊನಲು ತುಂಬಿ ತುಳುಕುತ್ತದೆ. ಈಗ ವೃಶ್ಚಿಕ ರಾಶಿಯವರ ಸುಲಭ ಪರಿಹಾರಕ್ಕಾಗಿ ಈ ಮಂತ್ರವನ್ನು ಪಠಿಸಿ. ಓಂ ನಮೋ ದುರ್ಗಾದೇವಿ ದಯಾರೂಪಿಣಿ ಸದಾ ಆನಂದ ಮೃತಕರ್ಷಿಣಿ ದೇವಿನ ಮಾಮ್ಯಹಂ. ಈ ಸ್ತೋತ್ರವನ್ನು ಸಾಯಂಕಾಲ 6ರಿಂದ 7 ಗಂಟೆ ಒಳಗಾಗಿ 48 ಸಲ ಪಠಿಸಿದರೆ ಸಕಲ ದೋಷಗಳು ಪರಿಹಾರವಾಗಿ ಸಕಲ ಸನ್ಮಂಗಳಾದಿಗಳು ಸಮಸ್ತ ಭಾಗ್ಯಗಳು ಲಭಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ತಾಂತ್ರಿಕ ಪರಿಹಾರಗಳು ಏನಪ್ಪ ಅಂದರೆ, ವೃಶ್ಚಿಕ ರಾಶಿಯವರು ಶುಕ್ರವಾರ ಸಾಯಂಕಾಲ 6ರಿಂದ 8 ಗಂಟೆ ಒಳಗಾಗಿ ಶಮಿ ವೃಕ್ಷಕ್ಕೆ ಅರಿಶಿಣ ಕುಂಕುಮವನ್ನು ಬಳಿದು 9 ಪ್ರದಕ್ಷಿಣೆ ಮಾಡಿದರೆ ಸಕಲ ದೋಷಗಳು ನಾಶವಾಗಿ ಆಯುರಾರೋಗ್ಯ ಭಾಗ್ಯಾದಿಗಳು ಲಭಿಸುತ್ತದೆ. ಉತ್ತರ ದಿಕ್ಕಿಗೆ ಅಧಿಪತಿ ಬುಧ. ಉತ್ತರ ದಿಕ್ಕು ದೇವತಾ ಕಾರ್ಯಗಳಿಗೆ ಪ್ರಶಸ್ತವಾಗಿರುತ್ತದೆ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.